ಪ್ರಯಾಗ್ರಾಜ್ಗೆ ತೆರಳಿ ಮರಳಿ ಬರುವಾಗ 7 ಜನ ಪ್ರಯಾಣಿಕರಲ್ಲಿ 6 ಜನ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಮೃತರೆಲ್ಲರೂ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಿವಾಸಿಗಳು ಅಂತ ತಿಳಿದು ಬಂದಿದೆ. ಮಧ್ಯಪ್ರದೇಶದ ಜಬಲ್ಪುರ್ ಜಿಲ್ಲೆಯ ಸಿಸೋಳಿ ಗ್ರಾಮದಲ್ಲಿ ಕಿತ್ತೌಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬೆಳಗಿನ ಜಾವ 5 ಗಂಟೆಗೆ ಅಪಘಾತ ನಡೆದಿದೆ ಅಂತ ತಿಳಿದು ಬಂದಿದೆ. ಈಗ ನಿನ್ನೆ ನಿಮಗೆ ಎಷ್ಟು ಗಂಟೆಗೆ ಗೊತ್ತಾದ್ರು ಮತ್ತೆ ಯಾರು ನಿಮ್ಗೆ ಬಂದು ಹೇಳ್ರಿ ಇದನ್ನ? ನಮ್ಗೆ 6 ಗಂಟೆಗೆ ಗೊತ್ತಾಗೈತ್ರಿ. ಇಲ್ಲಿ ಬಾಜುಕ್ ನಮ್ ಚಿಗವರಿ ಸುದ್ದಿ ಗೊತ್ತಾಗಿ ಅವ್ರು ಹೇಳೋದು ಕೇಳ್ಕೇಟ್ ನಾವ್ ಹೋಗಿದ್ರಿ. ನಮ್ಗೆ ಏನು ಸುದ್ದಿನ ಗೊತ್ತಿಲ್ರಿ ಮನ್ಯಾಗ. ಅಂದ್ರೆ ಯಾವ ತಾರೀಕು ಎಂದು ಹೋಗಿದ್ರಿ ಅವ್ರು? ಅವ್ರು ಮೊನ್ನೆ ಮಂಗಳವಾರ ದಿವಸ ಹೋಗ್ಯಾರ ತಾರೀಕ್ರಿ. ಯಾರ್ಯಾರ್ರಿ? ಒಂದ್ 7-8 ಜನ ಕೂಡ ಹೋಗ್ಯಾರ್ರಿ ಅವ್ರು. ನಿಮ್ಮ ಯಾರು ತಮ್ಮ ಅಂತ ಹೇಳಿದ್ರಲ್ಲ? ಯಾರು? ನಮ್ಮ ತಮ್ಮರಿ ಕಾಸು. ನಮ್ಮ ತಮ್ಮನ ಸಣ್ಣವ 5ನೇದವ್ರಿ. ಮತ್ತೆ ಅಂದ್ರೆ ಮಾವ ಹಳೆ ಇಬ್ರು ಕೂಡ ಮಾವಾಳೆ ಇಬ್ರು ಕೂಡ ಹೋಗ್ಯಾರ್ರಿ. ಇಬ್ರು ಎಲ್ಲಿ ಕೆಲಸ ಮಾಡ್ತಿದ್ರಿ? ಅವ್ರು ನಮ್ಮ ತಮ್ಮ ಶಿವಮೊಗ್ಗ ಡಿಪೋದಾಗ ಕೆಲಸ ಮಾಡ್ತಾರ್ರಿ. ನಮ್ಮ ತಂಗಿ ಗಂಡ ಬೆಳಗಾವಿ ಡಿಪೋದಾಗ ಅದಾರ ಅವ್ರು. ಏನ್ ಹೇಳೋಗಿದ್ರು ನಿಮ್ಗೆ ಅವ್ರು? ಅವ್ರು ಪ್ರಯಾಗರಾಜ್ಯಕ್ಕೆ ಈಗ ಹೋಗ್ ಬರ್ತೀವಿ ಅಂತ ಕೇಟಂತ ಎಲ್ಲಾರು ಹೊಂಟಾರ, ನಾವು ಹೋಗ್ ಬರ್ತೀವಿ ಅಂತ ಹೋದ್ರಿ ಅವ್ರು. ಮತ್ತೆ ನಿನ್ನೇನು ನಿಮ್ಗೆ ನೈಟ್ ಏನೋ ಕಾಲ್ ಬರಾತು ಅಂತ ಹೇಳಿ? ಏನು ಇಲ್ಲ, ಬರಕ ನೀನು ಮುಂಜಾನೆ ಅಂದಿದ್ರಿ ಬರಾಕತ್ತೀವಿ ನಾವು ಬರ್ತೀವಿ ಅಂತ ಕೇಟಂತ ಅಂದ್ರಿ. ಆದ್ರೆ ಇವತ್ತು ಹಿಂಗಾಗಿತ್ತು. ಹ್ಞೂನ್ರಿ. KA-49 M5054 ಸಂಖ್ಯೆಯ ಕ್ರೂಸರ್ ವಾಹನದಲ್ಲಿ ಒಟ್ಟು 8 ಜನ ಪ್ರಯಾಣ ಬೆಳೆಸಿದ್ರು. KSRTC ಬೆಳಗಾವಿ ಡ್ರೈವರ್ ಆಗಿದ್ದ ಬಸವರಾಜ್ ಶಿವಪ್ಪ ದೊಡ್ಡಮನಿ, ಗುಳೇದ್ಗುಡ್ಡದ ಇವರ ಅಳಿಯ ಈರಣ್ಣ ಶೇಬನಕಟ್ಟಿ, ವಿರೂಪಾಕ್ಷಿ ಚೆನ್ನಪ್ಪ, ಗೊಮ್ಮತಿ ಬಾಲಚಂದ್ರ, ನಾರಾಯಣ್ ಗೌಡರ್, ಬಸವರಾಜ್ ನಿರುಪಾದೆಪ್ಪ, ಕೂರಟ್ಟಿ ಸುನಿಲ್ ಶೇಡ್ಚಾಳೆ, ಚಾಲಕ ಮುಸ್ತಾಕ್ ಎನ್ನಲಾಗಿದ್ದು ಅವರ ಪೈಕಿ 6 ಜನ ಸಾವನ್ನಪ್ಪಿದ್ದಾರೆ. ತೀವ್ರವಾಗಿ ಗಾಯಗೊಂಡ ಇಬ್ಬರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಆದ ಪರಿಣಾಮ ವಾಹನ ಪಲ್ಟಿಯಾಗಿ ಅವಘಡ ಸಂಭವಿಸಿದೆ. ನಿಮ್ಗೆ ಸುದ್ದಿ ಆಗ್ಬಿಟ್ಟಿತ್ತು? ನಮಗೆ ಬೆಳಗ್ಗೆ ಪೊಲೀಸ್ ಸ್ಟೇಷನ್ದಿಂದ ಫೋನ್ ಬಂದಿತ್ರಿ. ತಮ್ಮ ಹೋದ, ಆದ್ರೆ ಏನು ಬರೀ ಸೀರಿಯಸ್ ಐತಿ, ಆಕ್ಸಿಡೆಂಟ್ ಆಗೈತೆ ಅಂತ ಇಷ್ಟ ಹೇಳಿದ್ರು. ಈಗ ಬಹಳ ಇಂಜೋರ್ ಆಗಿದಾರು, ಏನು ಹೇಳೋದು ಪರಿಸ್ಥಿತಿ ಇಲ್ಲ ಅಂತ ಸುದ್ದಿ ಬಂತು. ಈಗ ಎಕ್ಸ್ಪೈರ್ಡ್ ಆಗ್ಯಾರ ಅಂತ ಈಗ ಇದು ಮಾಡತ್ತಾರ. 7 ಮಂದಿ ಹೋಗಿದ್ದಾರ್ರಿ, ಅದ್ರಾಗ 6 ಮಂದಿ ಎಕ್ಸ್ಪೈರ್ಡ್ ಆಗಿದಾರು. ಅದ್ರಾಗ ನನ್ನ ತಮ್ಮ ಒಬ್ಬವ, ಆಮೇಲೆ ನಮ್ಮ ತಮ್ಮನ ಹಳೆಯ ಒಬ್ಬವ. ಆಗೈತ್ರಿ ಜಬಲ್ಪುರ್ ಹತ್ತಕ್ಕೇನೋ ಆಗೈತೆ ಅಂತ ಹೇಳಿ ಸುದ್ದಿ ಬಂತ್ರಿ. ನಿನ್ನೆ ಕಾಲ್ ಮಾಡಿದ್ರು, ರಾತ್ರಿ ಕಾಲ್ ಮಾಡಿದ್ರು, ಮಾತಾಡಿದಾರು. ನಾಳೆ ಅಥವಾ ನಾಳೆ ರಾತ್ರಿ ಇಲ್ಲ ನಾಡ್ದು ಬೆಳಗ್ಗೆ ಬರ್ತೇವೆ ಅಂತ ಹೇಳಿ.